ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ರಾಶಿ ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ, ಭವಿಷ್ಯದ ಕಡೆ ಗಮನವನ್ನು ಕೊಟ್ಟಾಗ, ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಬಹಳಷ್ಟು ಕಾರ್ಯಸಾಧನೆ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ವಿವಾಹದ ಮಾತುಕತೆಗೆ ಬಹಳಷ್ಟು ಓಡಾಟಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಅನಿರೀಕ್ಷಿತ ಪ್ರಯಾಣವನ್ನು, ದಿಢೀರಂತ ಪ್ರಯಾಣವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇದರಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ, ಈ ದಿನ ಪ್ರಚಾರ ಕಾರ್ಯಕ್ಕಾಗಿ ಬಹಳಷ್ಟು ನೀವು ಓಡಾಟಗಳನ್ನು ಮಾಡ್ತೀರಾ. ಮಾನಸಿಕ ಒತ್ತಡಕ್ಕೆ ಸಿಲುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಅಧಿಕ ದ್ರವ್ಯ ಲಾಭ ನೀವು ಅಂದುಕೊಂಡೇ ಇರಲ್ಲ, ಇದ್ದಕ್ಕಿದ್ದಾಗೆ ಎಲ್ಲೋ ಒಂದು ಕಡೆ ದ್ರವ್ಯ ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಈ ದಿನ ನೀವು ನೋಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಒಟು ಬ್ರಾಹ್ಮಣನಿಗೆ ವಸ್ತ್ರದಾನವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ಸ್ನೇಹಿತರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ಪ್ರೀತಿ ಪಾತ್ರರೊಡನೆ ಬಾಂಧವ್ಯ ಹೆಚ್ಚಲಿದೆ. ರೇಷ್ಮೆ ವಸ್ತ್ರ ವ್ಯಾಪಾರಿಗಳಿಗೆ ಬಹಳಷ್ಟು ಅಧಿಕ ಲಾಭ. ವಸ್ತ್ರ ಕ್ಲಾತ್ ಮರ್ಚೆಂಟ್ ಯಾರ್ಯಾರಿದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಮಹಾ ಮೃತ್ಯುಂಜಯಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ತಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕ ಸಂತೋಷ. ಬಹಳಷ್ಟು ದಿನದಿಂದ ಕಷ್ಟಪಡ್ತಾ ಇದ್ನಪ್ಪ, ಈ ದಿನ ವ್ಯವಸ್ಥಿತವಾಗಿ ಅನುಕೂಲಗಳಾಗಿದೆ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಸಂತೋಷ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಕೆಲಸದಲ್ಲಿ ಸಹ ಉದ್ಯೋಗಗಳಿಂದ ಸ್ವಲ್ಪ ತೊಂದರೆಗಳಾಗತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ಸಹಪಾಠಿಗಳ ಜೊತೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಉತ್ತಮ. ಪಾಲುದಾರಿಕೆಯಲ್ಲಿ ಬಹಳಷ್ಟು ಲಾಭಗಳನ್ನು ಗಳಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದಕ್ಷಿಣ ಮೂರ್ತಿ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಸಿಹಿ ಪದಾರ್ಥವನ್ನ ನೈವೇದ್ಯವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಸ್ಥಳ ಬದಲಾವಣೆಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ವಾಣಿಜ್ಯೋದ್ಯಮಿಗಳಿಗೆ ಬಹಳಷ್ಟು ಅನುಕೂಲಕರಗಳಾಗ್ತಕ್ಕಂಥದ್ದು ಕಂಡುಬರುತ್ತೆ. ಈ ದಿನ ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಅನಾವಶ್ಯಕ ಮಾತುಗಳಿಂದ ದೂರ ಇರಲು ಪ್ರಯತ್ನವನ್ನು ಪಡಿ. ಏನಾದರೂ ಎಲ್ಲಾದರೂ ಮಾತುಕತೆಗೆ ಹೇಳಿದರೆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಅದರಿಂದ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಇಲ್ಲ ಅಂದ್ರೆ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥ ಒಂದು ದಿನವಾಗತ್ತೆ. ಮಾನಸಿಕ ಒತ್ತಡಕ್ಕೆ ಸಿಲುಕೊಂಡ್ಬಿಡ್ತೀರಾ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಸ್ಥಿರಾಸ್ತಿ ಮಾರಾಟವನ್ನು ಮಾಡಲಿಕ್ಕೆ ಬಹಳಷ್ಟು ಹೋರಾಟವನ್ನು ಮಾಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ದಿನ ಅಭಿವೃದ್ಧಿ ಕುಂಠಿತ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ವ್ರತ ಧನ ವ್ಯಯವನ್ನ ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಆಪ್ತರಿಂದ ಸಹಾಯವನ್ನು ಪಡಿತೀರಾ. ವಿರೋಧಿಗಳಿಂದ ನಿಂದನೆ ಅಪವಾದಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ಲಕ್ಷ್ಮೀ ಅಷ್ಟೋತ್ತರ ಪಾರಾಯಣವನ್ನ ಮಾಡಿ, ಸಾಧ್ಯವಾದರೆ ಕುಂಕುಮಾರ್ಚನೆಯನ್ನ ಮಾಡಿ, ಮುತ್ತೈದೆಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಪತ್ನಿಗೆ ಅನಾರೋಗ್ಯ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸಾಮಾನ್ಯ ಸುಖಕ್ಕೆ ಧಕ್ಕೆ, ಮಾತಿನ ಚಕಮಕಿ, ಎಲ್ಲೋ ಒಂದು ಕಡೆ ಆಲಸ್ಯ ಮನೋಭಾವ, ಸುಳ್ಳನ್ನ ಹೆಚ್ಚಾಗಿ ಮಾತನಾಡ್ತಕ್ಕಂಥ ಒಂದು ದಿನವಾಗತ್ತೆ. ಯತ್ನ ಕಾರ್ಯಗಳಲ್ಲಿ ವಿಳಂಬಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಭೂ ವರಹ ಸ್ವಾಮಿಯ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ.
ಇನ್ನು ಧನುಸು ರಾಶಿ, ಈ ಧನುಸು ರಾಶಿಯವರಿಗೆ ಈ ದಿನ ಸ್ಥಗಿತ ಕಾರ್ಯಗಳು ಮುಂದುವರಿಯುತ್ತವೆ. ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡುಬರುತ್ತೆ. ಬಹಳಷ್ಟು ಬುದ್ಧಿಶಕ್ತಿ, ನಿಮ್ಮ ಉತ್ತಮ ಬುದ್ಧಿಶಕ್ತಿ ಈ ದಿನ ನಿಮ್ಮ ಶರೀರದಲ್ಲಿ ಲಭ್ಯವಾಗುತ್ತೆ. ಅಧಿಕ ಖರ್ಚು, ಆದರೆ ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮಃ ಶಿವಾಯ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ನಂಬಿದ ಜನರಿಂದ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಅಶುಭ ವಾರ್ತೆಯನ್ನ ನೀವು ಕೇಳಬೇಕಾಗತ್ತೆ. ವಾದ ವಿವಾದಗಳಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಮಾಡಿ. ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಯತ್ನ ಕಾರ್ಯಗಳಲ್ಲಿ ಜಯ. ಈ ದಿನ ಸೂರ್ಯ ನಮಸ್ಕಾರವನ್ನ ಮಾಡಿ ಕಾಗೆಗೆ ಊಟಗಳನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ವ್ಯಾಸಂಗದಲ್ಲಿ ತೊಂದರೆ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಇಲ್ಲ ಸಲ್ಲದ ಅಪವಾದಗಳು ಕಂಡು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ತೀರ್ಥಯಾತ್ರೆಯಲ್ಲಿ ಹಣ ವಿನಿಯೋಗ, ವಾಹನ ಮಾರಾಟದಿಂದ ಬಹಳಷ್ಟು ಲಾಭ. ಯಾರ್ಯಾರು ವಾಹನ ಮಾರಾಟವನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಆಸ್ತಿಯ ವಿಚಾರಗಳು ಬಗೆಹರಿತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಹಿರಿಯರಲ್ಲಿ ಭಕ್ತಿ ಗೌರವ. ಸ್ತ್ರೀ ಓದಿನಲ್ಲಿ ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಬಹಳಷ್ಟು ಆಸೆ ಪಡ್ತೀರಾ, ಆಕಾಂಕ್ಷಿಗಳಾಗ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ 21 ಬಾರಿ ಜಪವನ್ನ ಮಾಡಿ ಗಿರಿಯ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಈಗ ಇದುವರೆಗೂ ದ್ವಾದಶ ರಾಶಿಯ ಗೋಚಾರ ಫಲವನ್ನ ನೀವು ನೋಡಿದ್ರಿ. ಈಗ ಯಾರು ದೂರವಾಣಿ ಕರೆಯಲ್ಲಿ ಇದ್ದಾರೆ ನೋಡೋಣ. ಪಾರ್ವತಿ ಅಂತ ಕರೆ ಮಾಡಿದ್ದಾರೆ, ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ತಾಯಿ. ನಮಸ್ತೆ. ನಮಸ್ಕಾರ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳ್ತಂಗಡಿಯಿಂದ ಮಾತಾಡ್ತಿದ್ದೀನಿ ಸರ್. ಹೇಳಿಮ್ಮ, ಏನಾಗಬೇಕಾಗಿತ್ತು? ಡೇಟ್ ಆಫ್ ಬರ್ತ್ ಇದ್ರೆ ಕೊಡಿಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು ಹೇಳಿ ತಾಯಿ. 6-4-92. 6-4-92 ರಾತ್ರಿ 11:25. 11:25. ಹೌದು. ಎಲ್ಲಿ ಹುಟ್ಟಿದ್ದಮ್ಮ? ಅವನು ಬೆಳ್ತಂಗಡಿಯಲ್ಲಿ ಹುಟ್ಟಿದ್ದು. ಬೆಳತಂಗಡಿಯಲ್ಲಿ ಹುಟ್ಟಿದ್ದು. ಏನ್ ಮಾಡ್ತಾ ಇದ್ದಾರೆ ತಾಯಿ ಈಗ? ಅವನು ಕಂಪನಿ ಕೆಲಸದಲ್ಲಿದ್ದಾನೆ ಗುರುಜಿ, ಡಿಪ್ಲೊಮಾ ಆಗಿ. ಈಗ ಏನು ಅಂತ ಇಲ್ಲ ಒಂದು. ಖಂಡಿತಮ್ಮ, ನೋಡೋಣ. ಸೋಮವಾರ ಹುಟ್ಟಿದ್ದು ಹೌದಾ? ಹೌದು. ಇವರ ಒಂದು ನಕ್ಷತ್ರ ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಹೌದು. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ರವಿ ದಶ, ಆದ್ರೆ ಈಗ ರಾಹು ದಶೆ ಇವರಿಗೆ ನಡೀತಾ ಇದೆ. ಇವರ ಜಾತಕವನ್ನ ನಾವು ನೋಡಿದಾಗ ಲಗ್ನ ಭಾವದಲ್ಲಿ ರಾಹು, ಸಪ್ತಮ ಸ್ಥಾನದಲ್ಲಿ ಕೇತು. ಏನು ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಗುರುಜಿ? 3 ಕಾಸಿನ ಅನುಕೂಲಗಳಿಲ್ಲ, ಅಭಿವೃದ್ಧಿ ಇಲ್ಲ, ಹೇಳಿದ್ದನ್ನು ಸರಿಯಾಗಿ ಕೇಳಲ್ಲ, ವ್ಯವಸ್ಥಿತವಾಗಿ ಹೀಗೆಲ್ಲ ಆಗ್ತಾ ಇದೆ. ಇವನ ಜೀವನ ಏನು ಅಂತಕ್ಕಂಥ ಒಂದು ಪ್ರಶ್ನೆ, ಅದಕ್ಕೋಸ್ಕರ ಕರೆ ಮಾಡಿದ್ದೀರಾ ಹೌದಾ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಾಗಶಾಂತಿ ಹೋಮ. ನೋಡಿ, ಲಗ್ನದಲ್ಲೇ ರಾಹು ಇದ್ದಾನೆ. ರಾಹು ಶಾಂತಿ ಹೋಮ ಅಥವಾ ನಾಗಶಾಂತಿ ಹೋಮವನ್ನ ಆಚರಣೆಯನ್ನ ಮಾಡಿ, ಜೊತೆಗೆ ರಾಹು ಕೇತುಗಳ ಶಾಂತಿ ಆಚರಣೆಯನ್ನ ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಸಾಧ್ಯವಾದರೆ ಕನಕ ಪುಷ್ಪರಾಗದಲ್ಲಿ ಗಣೇಶನ ಪೆಂಡೆಂಟ್ ಅನ್ನ ಮಾಡಿ ಕರಿದಾರದಲ್ಲಿ ಧಾರಣೆಯನ್ನ ಮಾಡಿಸಿ, ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಈಗ ಮತ್ತೊಬ್ಬರು ರಾಮನಗರದಿಂದ ಕರೆ ಮಾಡಿದ್ದಾರೆ. ಮಮತಾ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ. ಯಾರ ಬಗ್ಗೆ ವಿಚಾರ ಮಾಡ್ಬೇಕಮ್ಮ? ಗುರುಜಿ, ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿಮ್ಮ, ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ತಾಯಿ? ಹ್ಞೂ ಗುರುಜಿ. 18/5/93. ಅಮ್ಮ 18/5/93. 18/5/93 ಸಮಯ ತಾಯಿ? ಗುರುಜಿ, ಮಂಗಳವಾರ ಬೆಳಿಗ್ಗೆ 9:30 ಆಗಿತ್ತು ಗುರುಜಿ. 9:30 ಬೆಳಗ್ಗೆ. ಅಮ್ಮ ನೀವು ಹೌಸ್ ವೈಫಾ ತಾಯಿ? ಹೌದು ಗುರುಜಿ. ಖಂಡಿತ ಅಮ್ಮ, ನೋಡೋಣ ಜಾತಕ ಏನ್ ಹೇಳುತ್ತೆ. ನೀವು ಜನನವಾಗಿದ್ದು ಮಂಗಳವಾರ ಹೌದಾ? ಹೌದು ಗುರುಜಿ. ರೇವತಿ ನಕ್ಷತ್ರ, ಮೀನ ರಾಶಿ.
ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಬುಧ ದಶ, ಆದರೆ ಈಗ ನಿಮಗೆ ಶುಕ್ರ ದಶ ನಡೀತಾ ಇದೆ. ಮಾತಿಗಷ್ಟೇ ಶುಕ್ರ ದಶ ಗುರೂಜಿ, ಆದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅಭಿವೃದ್ಧಿ ಕುಂಠಿತ, ಅನ್ಕೊಂಡಿದ್ದೇನೂ ಕೂಡ ಆಗ್ತಾ ಇಲ್ಲ. ಯಾವಾಗ ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತಕ್ಕಂಥದ್ದು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ. ಅದಕ್ಕೋಸ್ಕರ ಕರೆ ಮಾಡಿದ್ದೀರಾ, ಹೌದಾ ತಾಯಿ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮಿಥುನ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ವ್ಯಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ದಶಮದಲ್ಲಿ ಶತ್ರು ಕ್ಷೇತ್ರದಲ್ಲಿ ಚಂದ್ರನ ಜೊತೆ ಇದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದರಿಂದಾನೇ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಹೇಳಿದ್ದು ಸರಿಯಾಗಿ ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ, ನಿಮ್ಮ ಮಾತನ್ನು ಸರಿಯಾಗಿ ಯಾರೂ ತಗೊಳ್ಳೋದೇ ಇಲ್ಲ. ಇದೇ ಒಂದು ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು. ಅಭಿವೃದ್ಧಿ ಆಗಬೇಕು ಅಂತ ಅನ್ನೋದಾದರೆ ಮೊದಲು ಒಂದು ಕೆಲಸ ಮಾಡಿ. ಈ ಬರ್ತಕ್ಕಂಥ ವರಮಹಾಲಕ್ಷ್ಮಿಯ ದಿನ ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಸ್ಥಾಪನೆಯನ್ನ ಮಾಡಿ ವ್ಯವಸ್ಥಿತವಾಗಿ ಅದಕ್ಕೆ ಲಕ್ಷ್ಮೀ ಸಹಸ್ರನಾಮ ಕುಂಕುಮಾರ್ಚನೆಯನ್ನ ಆಚರಣೆಯನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಪಾದಪೂಜೆಯನ್ನ ಮಾಡಿ ಸಾಧ್ಯವಾದರೆ ಅವರಿಗೆ ಅರಿಶಿನ ಕುಂಕುಮಗಳನ್ನು ಕೊಡ್ತಕ್ಕಂಥದ್ದು, ನಿಮಗೆ ಶಕ್ತಿ ಇದ್ದರೆ ವಸ್ತ್ರಗಳನ್ನು ಕೊಟ್ಟು ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಈಗ ಇದುವರೆಗೂ ನೀವು ರಾಶಿ ಭವಿಷ್ಯವನ್ನ ನೋಡಿದ್ರಿ. ಈಗ ಒಬ್ರು ಕಾಲರ್ ಇದ್ದಾರೆ, ಮೈಸೂರಿನಿಂದ ಕೋಮಲ ಕರೆ ಮಾಡಿದ್ದಾರೆ. ನಮಸ್ಕಾರ ಕೋಮಲ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮಸ್ಕಾರ ಗುರುಜಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವರ ಹೆಸರು ಹೇಳಿ. ಅವನ ಹೆಸರು ಪ್ರಸನ್ನ ಕುಮಾರ್ ಅಂತ. ಹುಟ್ಟಿದ ದಿನಾಂಕ ಕನ್ಯಾ ರಾಶಿ. ಹುಟ್ಟಿದ ದಿನಾಂಕ ತಿಳಿಸಿ ಕೋಮಲ. 24/11/1997 ಸೋಮವಾರ ಬೆಳಗಿನ. ಮತ್ತೊಮ್ಮೆ ಹೇಳಿ, ನಿಧಾನಕ್ಕೆ ಹೇಳಿ. 24/7 11ನೇ ತಿಂಗಳು 1997. ಓಕೆ. ಸಮಯ ತಿಳಿಸಿ. ಸಮಯ ಬೆಳಗಿನ ಜಾವ 6 ಗಂಟೆ. ಬೆಳಗಿನ ಜಾವ 6 ಗಂಟೆಗೆ. ಹೌದು. ಓಕೆ ಕೋಮಲ, ಗುರುಜಿ ಇದ್ದಾರೆ, ಮಾತನಾಡಿ. ಕೋಮಲ ಅವರೇ ನಮಸ್ಕಾರ ತಾಯಿ. ನಮಸ್ಕಾರ. ನಿಮ್ಮ ಮಗನ ಹೆಸರನ್ನ ಮತ್ತೊಮ್ಮೆ ಹೇಳ್ತೀರಮ್ಮ? ಅವನ ಹೆಸರು ಪ್ರಸನ್ನ ಕುಮಾರ್ ಅಂತ ಇಟ್ಟಿದೀವಿ ನಕ್ಷತ್ರದ ಪ್ರಕಾರ. ಮತ್ತೆ ಕೂಗೋದು ಶ್ರೇಯಾಂಕ್ ಅಂತ ಕೂಗ್ತಾ ಇದೀವಿ. ಖಂಡಿತ ಅಮ್ಮ. ಸೋಮವಾರ ಹುಟ್ಟಿದ್ದು ಹೌದಾ? ಹೌದು. ಅವನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು. ಖಂಡಿತ ಅಮ್ಮ. ಉತ್ತರಾ ನಕ್ಷತ್ರ 1ನೇ ಪಾದ ಸಿಂಹರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ರವಿ ದಶೆಯಲ್ಲಿ ಇವರು ಜನನವಾಗಿದ್ದಾರೆ. ಈಗ ಕುಜ ದಶ ಅಂತ್ಯ ಭಾಗ. ಆದರೆ ವಿದ್ಯಾಕಾರಕನಾಗಿರ್ತಕ್ಕಂಥವರು ಶನಿಯ ಕ್ಷೇತ್ರದಲ್ಲಿ ಇದ್ದಾರೆ. ಸ್ವಲ್ಪ ಎಡರು ತೊಡರುಗಳು ಉಂಟಾಗಿದ್ದೀಯಾ ವಿದ್ಯಾಭ್ಯಾಸದಲ್ಲಿ? ಹೌದೌದು ಗುರುಜಿ. ಹೌದು. ಬ್ರೇಕ್ ಏನಾದ್ರೂ ಆಗಿದೆಯಾ ತಾಯಿ? ಹೌದು ಗುರುಜಿ, ಬ್ರೇಕ್ ಆಗಿದೆ. ಖಂಡಿತ ಅಮ್ಮ, ಬ್ರೇಕ್ ಆಗಲೇಬೇಕು. ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಶನಿಯ ಕ್ಷೇತ್ರದಲ್ಲಿ ಇದ್ದಾಗ ಶನಿಯನ್ನ ಮಂದಕಾರಕ ಅಂತ ನಾವು ಕರಿತೇವೆ. ಹಾಗಾಗಿ ಇಲ್ಲಿ ಸ್ವಲ್ಪ ಜ್ಞಾಪಕ ಶಕ್ತಿ ಇವರಿಗೆ ಕಮ್ಮಿ ಆಗ್ತಕ್ಕಂಥದ್ದು, ಸಕಾಲಕ್ಕೆ ಬುದ್ಧಿಶಕ್ತಿ ಕೆಲಸ ಮಾಡದೇ ಇರತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ಅರ್ಕ ಮಹಾಗಣಪತಿ ಹೋಮ, ದೂರ್ವ ಮಹಾಗಣಪತಿ ಹೋಮವನ್ನ, ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಿಸರ್ಗಧಾಮದಲ್ಲಿ ಪ್ರತ್ಯೇಕವಾಗಿ ಕೂತು ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಜೊತೆಗೆ ರೂಬಿ ಅಥವಾ ಕನಕ ಪುಷ್ಪರಾಗ ಇದರಲ್ಲಿ ಗಣೇಶನ ಪೆಂಡೆಂಟ್ ಅನ್ನ ಮಾಡಿ ಖರೀದಾರದಲ್ಲಿ ಧಾರಣೆಯನ್ನ ಮಾಡಬೇಕು. ಜೊತೆಗೆ ಪ್ರಾತಃ ಕಾಲದಲ್ಲಿ ಅಭ್ಯಾಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಈ ವಿದ್ಯಾಭ್ಯಾಸದಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳು ನಿವಾರಣೆಯಾಗಿ ವಿದ್ಯಾಭ್ಯಾಸವು ಸಂಪೂರ್ಣವಾಗಿ ಇವರಿಗೆ ವಿದ್ಯಾಭ್ಯಾಸ ಲಭ್ಯವಾಗುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕೋಮಲ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಹಾವೇರಿಯಿಂದ ಜಗದೀಶ್ ಕರೆ ಮಾಡಿದ್ದಾರೆ. ನಮಸ್ಕಾರ ಜಗದೀಶ್. ಸರ್, ನಮ್ಮ ಮಗ ಹುಟ್ಟಿದ್ದು ಜಗದೀಶ್ ಅವರೇ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? 2017 ತಾರೀಕು. ಜಗದೀಶ್ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು? ಅವರ ಹೆಸರು ಹೇಳಿ. ಮಗನ ಬಗ್ಗೆ ಕೇಳ್ತಾ ಇರೋದು. ಅವರ ಹೆಸರು ಹೇಳಿ ಫಸ್ಟ್. ಅವ್ರ ಹೆಸರು ಪುನೀತ್ ಅಂತ ಮೇಡಮ್. ಪುನೀತ್. ಹುಟ್ಟಿದ ದಿನಾಂಕ ತಿಳಿಸಿ. ಈಗ 21/6/2015. ಹೌದು ಮೇಡಮ್. ಸಮಯ ತಿಳಿಸಿ. ಹುಟ್ಟಿದ ಸಮಯ ಗೊತ್ತಾ ಪುನೀತ್ ಅವ್ರದ್ದು? ಸಮಯ ಸಾಯಂಕಾಲ 7:28ಕ್ಕೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಜಗದೀಶ್. ಜಗದೀಶ್ ಅವರೇ ನಮಸ್ಕಾರ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಇವರು ಜನನವಾಗಿರ್ತಕ್ಕಂಥ ಒಂದು ವಾರವನ್ನ ನಾವು ನೋಡಿದಾಗ ಭಾನುವಾರ, ಹೌದಾ? ಭಾನುವಾರ ಅಲ್ಲ ಸರ್.
21/6/2015 ದಿನಾಂಕವನ್ನು ಕೊಟ್ಟಿದ್ದೀರಾ. ಮಂಗಳವಾರ ಇದೆ. ಸರಿಯಾಗಿ ಡೇಟ್ ಆಫ್ ಬರ್ತ್ ಅನ್ನ ಸರಿಯಾಗಿ ವಿಮರ್ಶೆ ಮಾಡ್ಕೊಳ್ಳಿ. 21/6/2015. ಹೌದು, 21/6/2015 ಭಾನುವಾರನೇ ನಮಗೆ ಲಭ್ಯವಾಗ್ತಕ್ಕಂಥದ್ದು. ಹೌದಾ? ಮತ್ತೆ ನಮಗೆ ಮಂಗಳವಾರ ಅಲ್ಲ? ಅಲ್ಲ, ಖಂಡಿತವಾಗಿ ಇಲ್ಲ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ, ಅಥವಾ ಡೇಟ್ ಆಫ್ ಬರ್ತ್ ಅನ್ನ ಸರಿ ಮಾಡಿಕೊಂಡು ವ್ಯವಸ್ಥಿತವಾಗಿ ಕರೆ ಮಾಡಿ. ಧನ್ಯವಾದಗಳು ಜಗದೀಶ್. ವೀಕ್ಷಕರೇ, ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಶ್ರೀಚಕ್ರ ಪೂಜೆಯನ್ನ ಹೇಗೆ ಮಾಡಬೇಕು? ಶ್ರೀಚಕ್ರ ಪೂಜೆ ಅಂತ ಅಂದ್ರೆ ಲಕ್ಷ್ಮಿಗೆ ಶ್ರೇಷ್ಠವಾಗಿರುವಂಥದ್ದು. ಹಾಗಾದ್ರೆ ಇದರ ಆಚರಣೆಯ ಮಹತ್ವ ಎಂಥದ್ದು? ಏನೆಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು? ಗುರುಜಿ, ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂದಿದ ತಕ್ಷಣ ಎಲ್ಲರೂ ಕಳಶವನ್ನ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಆಭರಣವನ್ನೆಲ್ಲ ಹಾಕಿ ಪೂಜೆ ಮಾಡ್ತಾರೆ. ಆದ್ರೆ ಕಳಶ ಪೂಜೆ ಮಾತ್ರವಲ್ಲ, ಶ್ರೀಚಕ್ರ ಪೂಜೆಯನ್ನು ಮಾಡಬೇಕು. ಈ ದಿನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಶುಭ ಫಲಗಳು ಕೂಡ ಹಾಗೆ ಪ್ರಾಪ್ತಿಯಾಗುತ್ತೆ. ನೀವು ಈ ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಸಾರ್ವಜನಿಕರಿಗೆ ಉಚಿತವಾಗಿ ಶ್ರೀಚಕ್ರವನ್ನು ಕೂಡ ಕೊಟ್ಟಿದ್ದೀರಿ. ಹಾಗಾದ್ರೆ ಶ್ರೀಚಕ್ರವನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೇಗೆ ಪೂಜೆನ ಮಾಡಬೇಕು ತಿಳಿಸ್ಕೊಡಿ. ಮುಖ್ಯವಾಗಿ ಈ ವರಮಹಾಲಕ್ಷ್ಮಿಯ ದಿನ ಕಲಶವನ್ನ ಸ್ಥಾಪನೆಯನ್ನ ಮಾಡೋಕ್ಕಿಂತ ಮುಂಚೆ ಶ್ರೀಚಕ್ರದ ಮೇಲೆ ಕಲಶವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಇರೋದು. ಪಾಪ ಮನೆಯಲ್ಲಿ ಶ್ರೀಚಕ್ರ ಇಲ್ಲದೆ ಇರತಕ್ಕಂಥವ್ರು ಏನ್ ಮಾಡ್ತಾರೆ, ಅಷ್ಟದಳ ಪದ್ಮವನ್ನ ಬರೀತಾರೆ. ನೀವು ನೋಡಬಹುದು, ಒಂದು ತಾವರೆ ಹೂವಿನ ರಂಗೋಲೆಯನ್ನ ಬಿಡಿಸ್ತಕ್ಕಂಥದ್ದು. ಆ ರಂಗೋಲೆಯನ್ನ ಬಿಡಿಸಿ ಅದರ ಮೇಲೆ ಕಲಶವನ್ನ ಹಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದು ಖಂಡಿತವಾಗಿ ಹೌದು. ಶ್ರೀಚಕ್ರ ಬೀಜಾಕ್ಷರ ಮಂತ್ರದ ಚಕ್ರವನ್ನ ಹಿಡಬೇಕು ಅಂತ ಹೇಳುತ್ತೆ ಪದ್ಮ ಪುರಾಣ. ಇನ್ನೊಬ್ಬರು ಮೇರು ಶ್ರೀಚಕ್ರವನ್ನ ಇಟ್ಕೊಂಡಿರ್ತಾರೆ. ಅದು ಕುಂಕುಮಾರ್ಚನೆಗೆ, ಆರಾಧನೆಗೆ ಸೀಮಿತ. ಈಗ ಬಹಳಷ್ಟು ಜನ ಗೊಂದಲದಲ್ಲಿದ್ದಾರೆ. ಶ್ರೀಚಕ್ರದ ಒಂದು ವಿಚಾರವನ್ನ ನಾವು ನೋಡಿದಾಗ ಕನಕದಾರ ಸ್ತೋತ್ರವನ್ನ ಪಾರಾಯಣವನ್ನ ಮಾಡಿ ಎಷ್ಟೋ ರಾಶಿಭವಿಷ್ಯ ಕಾರ್ಯ ಸಂಚಿಕೆಗಳಲ್ಲಿ ನಾವು ಹೇಳಿದ್ದೇವೆ. ಮಹಾಲಕ್ಷ್ಮಿಯ ಅನುಗ್ರಹ ಬೇಕಂದ್ರೆ ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಕನಕದಾರ ಸ್ತೋತ್ರವನ್ನ ಪಾರಾಯಣವನ್ನ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಜೊತೆಗೆ ಶ್ರೀಚಕ್ರ ಆರಾಧನೆಯನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಅಕಸ್ಮಾತ್ ವೇದಗಳೇನಾದ್ರೂ ನಿಮಗೆ ಗೊತ್ತಿದ್ದರೆ ಶ್ರೀ ಸೂಕ್ತವನ್ನ ಪಾರಾಯಣವನ್ನ ಮಾಡಿ, ಹಿರಣ್ಯವರ್ಣಾಮರಿಣೀಂ ಸುವರ್ಣ ರಜತ ಸ್ರಜಾಂ ಚಂದ್ರಾಮಿರಣ್ಮಹೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ, ಇಂಥ ಒಂದು ಸೂಕ್ತಗಳನ್ನ ಪಾರಾಯಣವನ್ನ ಮಾಡಿ ಅದನ್ನ ಹೇಳಿಕೊಂಡು ಆರಾಧನೆಯನ್ನ ಮಾಡಿ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಅಂತ ನಾವು ಹೇಳಿದ್ದೀವಿ, ನಿಜ. ಆದರೆ ಈ ಶ್ರೀಚಕ್ರವನ್ನ ನಾವು ಹೇಗೆ ಪೂಜೆ ಮಾಡಬೇಕು ವರಮಹಾಲಕ್ಷ್ಮಿಯ ದಿನ ಅನ್ನೋದು ಪಾಪ ಎಷ್ಟೋ ಜನ ಗೊತ್ತಿಲ್ಲ. ಎಷ್ಟೋ ಜನ ನಮ್ಮ ಕಚೇರಿಗೆ ಬಂದಿದ್ದಾರೆ, ಶ್ರೀಚಕ್ರ ತಗೊಂಡೋಗಿದ್ದಾರೆ. ನಿಮ್ಮಲ್ಲಿ ಇರ್ತಕ್ಕಂಥ ಶ್ರೀಚಕ್ರವನ್ನ ಆ ವರಮಹಾಲಕ್ಷ್ಮಿಯ ಕಲಶದ ಕೆಳಭಾಗದಲ್ಲಿ ಇಟ್ಟು ಅದರ ಮೇಲೆ ಕಲಶವನ್ನ ಪ್ರತಿಷ್ಠಾಪನೆಯನ್ನ ಮಾಡಿ, ಆ ಪ್ರತಿಷ್ಠಾಪನೆಯನ್ನ ಮಾಡಿ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ಈ ಮಂತ್ರದಿಂದ ವರಮಹಾಲಕ್ಷ್ಮಿಯನ್ನ ಆವಾಹನೆಯನ್ನ ಮಾಡಿ. ಆವಾಹನೆ ಅಂತಂದ್ರೆ ಏನೋ, ಇನ್ವೈಟಿಂಗ್. ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನೀವೇನ್ ಮಾಡ್ತೀರಾ, ಅವರಿಗೆ ಅಯ್ಯೋ ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಊಟ ಮಾಡಿ ತಿಂಡಿ ತಿನ್ನಿ, ಅತಿಥಿ ಸತ್ಕಾರ. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಅತಿಥಿ ದೇವೋಭವ ಅಂತ ನಾವೇನು ಹೇಳ್ತೀವಿ. ಆದ್ರೆ ಒಬ್ಬ ಮನುಷ್ಯನಿಗೆ ನಾವಿಷ್ಟೆಲ್ಲ ಆತಿಥ್ಯವನ್ನ ಮಾಡಬೇಕಾದ್ರೆ ದೇವರನ್ನ ಆವಾಹನೆಯನ್ನ ಮಾಡಿದಾಗ ಷೋಡಶ ಉಪಚಾರಗಳನ್ನ ನಾವು ಮಾಡಬೇಕು. ಅಂದ್ರೆ ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನ, ವಸ್ತ್ರ, ಗಂಧ, ಆಭರಣ, ಹರಿದ್ರ, ಕುಂಕುಮ, ಧೂಪ, ದೀಪ, ನೈವೇದ್ಯ, ನಮಸ್ಕಾರ, ಅಷ್ಟೋತ್ತರ ಅಥವಾ ಸಹಸ್ರನಾಮ. ಹೀಗೆ ನಾವು ಷೋಡಶ ಉಪಚಾರಗಳನ್ನ ನಿಯಮಬದ್ಧವಾಗಿ ನಾವು ಆಚರಣೆಯನ್ನ ಮಾಡಬೇಕು. ಯಾವಾಗ ನಿಯಮಬದ್ಧವಾಗಿ ನಾವು ಆಚರಣೆಯನ್ನ ಮಾಡ್ತೀವೋ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಪ್ರಾಪ್ತಿಯಾಗತ್ತೆ. ಕೆಲವರು ನೀವು ನೋಡ್ಬೋದು, ಅಯ್ಯೋ ಯಾರೋ ಶ್ರೀಚಕ್ರವನ್ನು ತಂದು ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಇವರು ಆ ಶೋಕಿಗೋಸ್ಕರ ತಗೊಂಡೋಗಿ ಮನೆಯಲ್ಲಿ ಶ್ರೀಚಕ್ರ ಇಟ್ಕೊಂಡ್ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಟ್ಕೊಂಡ ಮೇಲೆ ವ್ಯವಸ್ಥಿತವಾಗಿ ಅದಕ್ಕೆ ಕಡೆ ಪಕ್ಷ ವರಮಹಾಲಕ್ಷ್ಮಿಯ ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮೊದಲು ಬರತಕ್ಕ ಶುಕ್ರವಾರ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ವರಮಹಾಲಕ್ಷ್ಮಿ ವ್ರತ. ಆ ವರಮಹಾಲಕ್ಷ್ಮಿಯ ವ್ರತದಲ್ಲಿ ಶ್ರೀಚಕ್ರ ಆರಾಧನೆಯನ್ನ ಮಾಡಬೇಕು. ನೋಡಿ, ಸಾಧ್ಯವಾದ್ರೆ ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಸ್ಥಾಪನೆ ಏನಾದ್ರೂ ಇತ್ತು ಅಂತ ಅಂದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ಪಂಚ ಅಮೃತ ಅಭಿಷೇಕವನ್ನ, ಪಂಚ ಅಮೃತ, ಪಂಚ ಅಂದ್ರೆ ಏನು, 5, ಅಮೃತ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು, ಈ ಪಂಚ ಅಮೃತದಿಂದ ಅಭಿಷೇಕವನ್ನ ಮಾಡಿ ಆ ಪಂಚಾಮೃತ ತೀರ್ಥವನ್ನ ಎಲ್ಲರಿಗೂ ಕೂಡ ಕೊಟ್ಟು ನೀವು ಕೂಡ ಪ್ರಾಶನವನ್ನ ಮಾಡಿಕೊಳ್ಳಿ.
ಯಾರಿಗೆ ಶ್ರೀಚಕ್ರ ಇಲ್ವೋ ಆತಂಕ ಪಡೋದು ಬೇಡ. ಇವತ್ತೇ ಶ್ರೀಧರ ಭಟ್ಟಾಚಾರ್ಯ ಗುರೂಜಿಯವರ ಕಚೇರಿ ನಂಬರ್ ತೋರಿಸ್ತಾ ಇದ್ದಾರೆ. ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ವ್ಯವಸ್ಥಿತವಾಗಿ ಶ್ರೀಚಕ್ರ ಸ್ಥಾಪನೆಯನ್ನ ಮಾಡಲಿಕ್ಕೆ ನಿಯಮಬದ್ಧವಾಗಿ ಹೇಳಿಕೊಟ್ಟು ಶ್ರೀಚಕ್ರವನ್ನ ಕೊಡಲಾಗತ್ತೆ ಆಫೀಸಿಗೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಆ ವರಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಸರಿ ಗುರುಜಿ, ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೆ ಬರೀ ಕಳಸವನ್ನ ಮಾತ್ರ ಇಟ್ಟು ಪೂಜೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನಿಯಮಬದ್ಧವಾಗಿ ಶ್ರೀಚಕ್ರವನ್ನ ಇಟ್ಟು ಅದರ ಮೇಲೆ ಕಳಸ ಸ್ಥಾಪನೆಯನ್ನ ಮಾಡಿ ಪೂಜೆಯನ್ನ ಮಾಡೋದ್ರಿಂದ ಮಹಾಲಕ್ಷ್ಮಿ ಒಲಿತಾಳೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರೂಜಿಯವರ ನೇರ ಭೇಟಿಗಾಗಿ ಹಾಗೆ ಶ್ರೀಚಕ್ರವನ್ನ ತೆಗೆದುಕೊಳ್ಳೋರು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ಫೋನ್ ನಂಬರ್ಸ್ ಹೀಗಿದೆ: 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ಇನ್ನು ವೆಬ್ಸೈಟ್ ಅಡ್ರೆಸ್ www.astrobrahma.net ಲಾಗಿನ್ ಆಗಿ. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.